ಉತ್ತಮ ಹೆಂಡತಿಯ ಲಕ್ಷಣಗಳು. ನಿಮ್ಮ ಪತ್ನಿಯಲ್ಲಿ ಈ ಗುಣಗಳು ಇದ್ದರೆ ನೀವು ಭಾಗ್ಯಶಾಲಿ. ಹೌದು, ಇಂದಿನ ಕಾಲದಲ್ಲಿ ಒಳ್ಳೆ ಹೆಣ್ಣು ಸಿಗುವುದೇ ತುಂಬಾ ಕಷ್ಟವಾಗಿದೆ. ಒಂದು ವೇಳೆ ಸಿಕ್ಕರೆ ಕೂಡ ಅದು ನಿಮ್ಮ ಅದೃಷ್ಟನೇ ಅಂತ ಹೇಳಬಹುದು. ಹೌದು, ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಉತ್ತಮ ಸಂಗಾತಿಯಾಗುವುದು ತುಂಬಾ ಕಷ್ಟ. ಆದರೆ ಉತ್ತಮ ಹೆಂಡತಿ ಅಥವಾ ಪತ್ನಿ ಸಿಕ್ಕಾಗ ನಿಜಕ್ಕೂ ಜೀವನ ಸುಂದರ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ಒಂದು ವೇಳೆ ಗಂಡ ಸರಿಯಾಗಿಲ್ಲದಿದ್ದರೆ ಹೆಂಡತಿಗೆ ನೆಮ್ಮದಿ ಇರುವುದಿಲ್ಲ, ಹೆಂಡತಿ ಸರಿಯಾಗಿಲ್ಲದಿದ್ದರೆ ಪತಿಗೆ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಉತ್ತಮ ಜೀವನವನ್ನು ಸಾಗಿಸುವ ಇಚ್ಛೆ ಇಬ್ಬರಿಗೂ ಇದ್ದರೆ ಇಬ್ಬರೂ ಕೂಡ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಹಾಗಾದರೆ ಉತ್ತಮ ಹೆಂಡತಿಯ ಗುಣಲಕ್ಷಣಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. 1. ಕೆಲವು ಗುಣಗಳನ್ನು ಹೊಂದಿರುವ ಮಹಿಳೆಯರು ಇಡೀ ಕುಟುಂಬವನ್ನು ಸಂತೋಷದಿಂದ ಇಡುತ್ತಾರೆ. 2. ಒಂದು ವೇಳೆ ಯಾವುದೇ ತೊಂದರೆ ಬಂದರೂ ಶೀಘ್ರ ಪರಿಹಾರ ಕಂಡುಕೊಳ್ಳುತ್ತಾರೆ. 3. ಅವರ ಮಕ್ಕಳು ಸಹ ಅತ್ಯಂತ ಯಶಸ್ವಿ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಾರೆ. 4. ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತಾರೆ. 5. ಉತ್ತಮ ಗುಣಗಳನ್ನು ಹೊಂದಿರುವ ಮಹಿಳೆಯರು ಉತ್ತಮವಾಗಿ ವರ್ತಿಸುತ್ತಾರೆ ಮತ್ತು ಅವರ ಮಕ್ಕಳನ್ನು ಕೂಡ ಸುಸಂಸ್ಕೃತರನ್ನಾಗಿ ಮಾಡುತ್ತಾರೆ. 6. ಹಣವನ್ನು ಉಳಿಸುವ ಗುಣ ಮಹಿಳೆಗೆ ಇರಬೇಕು. ಹೌದು, ಸ್ವಲ್ಪ ಹಣವನ್ನು ಉಳಿಸುವ ಗುಣವಿದ್ದರೆ ಅಂತಹ ಮಹಿಳೆ ತುಂಬಾ ಅದೃಷ್ಟಶಾಲಿಯಾಗಿರುತ್ತಾಳೆ. ಹಣ ಉಳಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಮ್ಮ ಕಷ್ಟಕಾಲದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ. 7. ಸಂವೇದನಾಶೀಲ ಮಹಿಳೆ ತನ್ನ ಕುಟುಂಬವನ್ನು ಪ್ರತಿ ಹಂತದಲ್ಲೂ ಕಷ್ಟದಿಂದ ರಕ್ಷಿಸುತ್ತಾಳೆ. 8. ಮಹಿಳೆಗೆ ಇರುವ ಕೆಲವು ಪ್ರಮುಖ ಗುಣಗಳಲ್ಲಿ ತಾಳ್ಮೆಯು ಒಂದು ಪ್ರಮುಖ ಗುಣವಾಗಿದೆ. ಯಾವ ಮಹಿಳೆಗೆ ತಾಳ್ಮೆ ಇರುತ್ತದೆಯೋ ಅವಳ ಗಂಡ ಬಹಳ ಅದೃಷ್ಟಶಾಲಿಯಾಗಿರುತ್ತಾನೆ, ಏಕೆಂದರೆ ಅಂತಹ ಮಹಿಳೆ ತಾಳ್ಮೆಯಿಂದ ಪ್ರತಿ ಕಷ್ಟವನ್ನು ಸುಲಭವಾಗಿ ಎದುರಿಸುತ್ತಾಳೆ. 9. ಯಾವುದೇ ಕಷ್ಟ ಬಂದರೂ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತಾಳೆ. 10. ಕಷ್ಟದ ಸಮಯದಲ್ಲಿ ಗಂಡನಿಗೆ ಪತ್ನಿಯ ನೆರವು ಸಿಕ್ಕರೆ ಎಂತಹ ಕಷ್ಟವನ್ನು ಬೇಕಾದರೂ ಎದುರಿಸಬಹುದು. 11. ಒಳ್ಳೆಯ ಗುಣವನ್ನು ಹೊಂದಿರುವ ಹೆಂಗಸು ಯಾವತ್ತಿಗೂ ಪತಿಯ ಮನೆಯವರ ಸಂತೋಷವನ್ನು ಬಯಸುತ್ತಾಳೆ. 12. ಗಂಡನ ಸುಖ ದುಃಖಗಳಲ್ಲಿ ತಾನು ಭಾಗಿ ಆಗುತ್ತಾಳೆ. ಗಂಡನ ಮನೆಯ ಕಷ್ಟಗಳನ್ನು ನೆರೆಹೊರೆಯವರ ಹತ್ತಿರ ಆಗಲಿ ಅಥವಾ ತವರು ಮನೆಯಲ್ಲಿ ಆಗಲಿ ಹೇಳಿಕೊಳ್ಳುವುದಿಲ್ಲ. ನೋಡಿ ಸ್ನೇಹಿತರೆ, ಮದುವೆಯಾಗುವ ಪ್ರತಿಯೊಂದು ಹೆಣ್ಣು ಕೆಲವು ಗುಣಗಳನ್ನು ಹೊಸದಾಗಿ ಕಲಿತುಕೊಳ್ಳಬೇಕು, ಇನ್ನು ಕೆಲವು ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು. ಹೌದು, ಈ ಮೇಲಿನ ಮಾಹಿತಿಯನ್ನು ಎಲ್ಲಾ ಹೆಣ್ಣು ಮಕ್ಕಳು ಪಾಲಿಸಿದರೆ ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.